ರೈತರನ್ನ ಮದ್ವೆ ಆದ್ರೆ 10 ಲಕ್ಷ ಸರಿ, ಓಕೆ. ಹುಡುಗಿರೇನೋ ಒಪ್ಕೋತಾರೆ ಅಂದ್ಕೊಳ್ಳಿ, ಅಪ್ಪ ಅಮ್ಮ ಬಿಡ್ತಾರಾ? ಇಷ್ಟು ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ನನ್ನ ನಂಬಲ್ಲ. ಬಿಕಾಸ್ ಗೌರ್ಮೆಂಟ್ ಅವ್ರು ಕೊಡೋ 2,000 ನೆಟ್ಟು ಕೊಡ್ತಿಲ್ಲ, ಇನ್ನು 10 ಲಕ್ಷ ಎಲ್ಲಿಂದ ಕೊಡ್ತಾರೆ? ಅದೊಂದು ರೀಸನ್. ಓಕೆನಾ? ಗುಡ್ ಪಾಯಿಂಟ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಇನ್ನೊಂದು, ರೈತರನ್ನ ಮದ್ವೆ ಆದ್ರೆ 10 ಲಕ್ಷ ಸರಿ, ಓಕೆ. ಹುಡುಗಿರೇನೋ ಒಪ್ಕೋತಾರೆ ಅಂದ್ಕೊಳ್ಳಿ, ಅಪ್ಪ ಅಮ್ಮ ಬಿಡ್ತಾರಾ? ರೈತರೇ ಅವ್ರ ಹೆಣ್ಮಕ್ಳನ್ನ ಇನ್ನೊಬ್ಬ ರೈತನಿಗೆ ಮಾಡಕ್ ಮದುವೆ ಮಾಡ್ತಾರಾ? ಸಿಟಿ ನೋಡ್ಬೇಕು ಅಂತಾರೆ. ಇನ್ ಸಿಟಿ ಅವ್ರನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀನ್ ಹಳ್ಳಿ ಕೊಡ್ತೀಯಾ ಅಂತ ಅಲ್ವಾ? ಅವ್ರು ಹೇಳಿದ್ರಲ್ಲಿ ನ್ಯಾಯ ಆಯ್ತಾ ಕಣ್ರೆ? ದಟ್ಸ್ ದ ರೀಸನ್. ಆ್ಯಂಡ್ ಗೌರ್ಮೆಂಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದು ಇಲ್ಲ, ನಂಬಕ್ಕೆ ಹೋಗ್ಬಿಟ್ಟು ನಾನು ಹೇಳಲ್ಲ, ಅದು ಅವ್ರವ್ರ ನಂಬಿಕೆ, ನಾನು ನಂಬಲ್ಲ. ಫಸ್ಟ್ ಆಫ್ ಆಲ್ ಅವ್ರದ್ದು ನಾನು ಹೇಳ್ದೆ ಅಲ್ವಾ, ಫ್ಯಾಕ್ಟ್ ಇದೆ. ರೈತರೇ ಅವ್ರ ಮಕ್ಕಳನ್ನ ಅವ್ರು ರೈತರು ಕೊಡಲ್ಲ ಅಂತಾರೆ. ಸಿಟಿಯವರು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಕೊಟ್ಟರು ಯಾರೋ ಕೆಲವ್ರು ಕೊಡ್ಬೋದು, ಬಿಕಾಸ್ ಅವ್ರಿಗೆ ವ್ಯಾಲ್ಯೂ ಗೊತ್ತಿರೋರು ಕೊಡ್ಬೋದು, ಇನ್ನು ಕೆಲವ್ರು ಕೊಡ್ತಾ ಇರ್ಬೋದು. ರೈತಂಗೆ ಸಂಬಳ ಎಲ್ಲಿಂದ ಬರುತ್ತೆ? ಅವನೇ ಓನರ್ ಅಲ್ವಾ? ಅವನದು ಸಂಬಳ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವನೇ ಓನರು, ಅವ್ನು ಹೆಂಗೆ ಬೇಕಾದರೂ ಮಾಡ್ಬೋದು. ಅವನೇ ಓನರು, ಅವನೇ ಅಲ್ಲಿ ಎಂಪ್ಲಾಯಿ ಎಲ್ಲ ಅವರೇ ಅಲ್ವಾ? CEO HR ಎಲ್ಲ ಅವರೇ. ಎಲ್ರು ಹೇಳ್ತಾರೆ ರೈತರೇ ರಾಜ ಅಂತ. ಈ ದೇಶದಲ್ಲಿ ರೈತರನ್ನ ಬಿಟ್ಟು ಎಲ್ರು ರಾಜನೇ. ದಟ್ ಈಸ್ ರಿಯಲ್. ಅದು ತುಂಬ ರಾಂಗ್ ಆ್ಯಕ್ಚುಲಿ. ರೈತರಿಗೆ ನೀವು ಅದ್ರ ಬೆಂಬಲ ಕೊಡಿ. ಈ ಥರ ಎಲ್ಲ ಸ್ಕೀಮ್ಸ್ ತೆಗಿಯೋದ್ಕಿಂತ ಫಾರ್ಮರ್ಸ್ನ ಎನ್ಕರೇಜ್ ಮಾಡಿ, ರೈತರಿಗೆ ಎನ್ಕರೇಜ್ ಮಾಡಿ, ಅವರಿಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಲೋನ್ಸ್ ಕೊಡಿ. ಆ ಒಂದು ಲೋನ್ ಇಸ್ಕೊಳಕ್ಕೆ ಹೋದರೆ 1 ಎಕರೆಗೆ 20,000 ಕೊಡ್ತಾರೆ. ಸೊ ನಮ್ಮ ಹತ್ರ 12 ಎಕರೆ ಇದ್ರೂ ನಮಗೆ 3 ಲಕ್ಷ ಲೋನ್ ಸಿಗೋದಿಲ್ಲ. ಸೊ ವಾಟ್ ದ ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ ಅಂತ ಹೇಳ್ತೀನಿ. ಯಾಕಂತಂದರೆ ರೈತರನ್ನ ಮದುವೆ ಮಾಡ್ಕೊಳ್ಳೋದು ಅದೊಂದು ವರ. ಹುಡುಗಿರು ದೇ ಶುಡ್ ಥಿಂಕ್ ಇಟ್ಸ್ ಅ ಬೂಮ್. ಅದು ಒಂದು ಬೂನ್ ಅಂತ ಅಂದ್ಕೊಂಡು ಅವ್ರು ಮದುವೆ ಮಾಡ್ಕೊಬೇಕು. ಅದಕ್ಕೆ 10 ಲ್ಯಾಕ್ ಅಂತ ಒಂದು ಮಾನಿಟ್ರಿ ವ್ಯಾಲ್ಯೂನ ಕೊಟ್ಟು ಅವ್ರ ವ್ಯಾಲ್ಯೂನ ಅವರೇ ಕೆಳಗೆ ಹಾಕೊಂಡ್ಬಾರ್ದು ಅಂತ ಅನಿಸುತ್ತೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡಿಡ್, ಸೂಪರ್. ದೇಶಕ್ಕೆ ಅನ್ನ ಹಾಕಿ ಕಾಯೋರು ನಮ್ಮನ್ನ ನೋಡ್ಕೊಳಕ್ಕಾಗಲ್ವಾ? ಬಡವ ಅಂತ ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು. ಯಾವ ಪ್ರೊಫೆಷನ್ ಅಂತ ಇಲ್ಲ, ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಸೂಪರ್. ಆಹಾ, ಏನ್ ಡೈಲಾಗ್ ಹೊಡೆದೆ. ಇಷ್ಟ ಇದ್ರೆ ಮಾಡ್ಕೋಬಹುದು, ಇಷ್ಟ ಇಲ್ಲ ಅಂದ್ರೆ ಹೆಂಗ್ ಮಾಡ್ಕೊಳ್ಳೋದು? ಹುಡುಗಿ ಮದುವೆ ಆಗಲ್ವಲ್ಲ, ಅದಕ್ಕೆ ಅವರಿಗೋಸ್ಕರ 10 ಲಕ್ಷ ಸರ್ಕಾರನೇ ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ ರೈತ ಸಂಘಟನೆ. ಏನು ಹೇಳ್ತೀರಾ? ಇಲ್ಲ, ಇಷ್ಟ ಇದ್ರೆ ಮದುವೆ ಆಗ್ಬೋದು, ಇಷ್ಟ ಇಲ್ಲ ಅಂದ್ರೆ ಆಗಕ್ಕೆ. ರೈತರು ಬಂದು ರಿಕ್ವೆಸ್ಟ್ ಮಾಡಿದ್ರೆ ಆಗ್ತೀರಾ ಮದುವೆ? ನೋಡೋಣ, ಇವಾಗಿಂದ ಫಸ್ಟ್ PU, ಆಮೇಲೆ ನೋಡೋಣ. ಸರಿ ಬಿಡಮ್ಮ ಅಂತ ಹೇಳ್ತೀರಾ ಮದುವೆ ಆಗೋದು? ಜೀವನ ಮಾಡಕ್ ಸಾಕ ಅಥವಾ ಏನಲ್ಲ? ಜೀವನ ಮಾಡಕ್ ಸಾಕು, ಜಾಸ್ತಿ ಅನ್ಬೇಡ. ಅಲ್ಲ, ಸಂಬಳಕ್ಕೋಸ್ಕರ ಏನು ತಿಕ್ಕೆ ಒಬ್ರನ್ನ ಮದುವೆ ಆಗಬೇಕು ಅಂತ ಅಂದರೆ ಜೀವನ ನಡ್ಸೋಕೆ ಒಳ್ಳೆ ಮನುಷ್ಯ ಇದ್ದರೆ ಸಾಕಲ್ವಾ? ಅದಕ್ಕಿಂತ ಏನು ಬೇಕು ಒಂದು ಜೀವನಕ್ಕೆ? ಇವಾಗ ರೈತರು ಯಾರಿಗೇನು ಕಡಿಮೆ ಇಲ್ಲ. ಇವಾಗ ನಮ್ಮಂಥ ಓದೋರು ಒಂದೇ, ಅವರು ಅಂದರೆ ಹೊಲದಲ್ಲಿ ತುಂಬ ಕೆಲಸ ಮಾಡೋದು ಒಂದೇ. ದುಡ್ಗೋಸ್ಕರ ಏನು ಮದುವೆ ಆಗ್ಬೇಕಂತ ಏನಿಲ್ಲ. ಅಂದರೆ ಒಳ್ಳೆ ಮನುಷ್ಯ ಆಗಿದ್ರೆ, ಹೃದಯದಲ್ಲಿ ಶ್ರೀಮಂತಿಕೆ ಇದ್ದರೆ ಸಾಕು. ಅದಕ್ಕಿಂತ ನಾಳೆ ಎಂಗೇಜ್ಮೆಂಟು ಕಾಲ್ಡು ಓಡಿಸ್ಬಿಡ್ಲ. ಬೇರೆ ಏನು ಬೇಕು ಮನುಷ್ಯರಲ್ಲಿ ಗುಣ ಅಂತ? ಸಂಬಳ ನೋಡಿ ಮದುವೆ ಆಗಬಾರ್ದು ಅಂತ ಹೇಳ್ಕೊತೀನಿ ಅಷ್ಟೇ. ಮ್ಯಾಮ್ ಎಲ್ಲರೂ ಒಂದೇ ಮ್ಯಾಮ್, ಏನಾಗಲ್ಲ. ಇವಾಗ IT ಜಾಬ್ ಮಾಡೋರು, ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ದುಡ್ಡಿರ್ತಾರೆ, ರೈತರು ದುಡ್ಡಿರ್ತಾರೆ. ಅದಕ್ಕೇನು ಭೇದ ಭಾವ ಇಲ್ಲ. ಇಷ್ಟ ಆದರೆ ಮದುವೆ ಆಗ್ತೀವಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹಾಂ, ಎಲ್ಲರೂ ದುಡ್ಡಿದ್ದವರೇ ಫ್ಯೂಚರಲ್ಲಿ ಚೆನ್ನಾಗಿರೋರೆ, ಅದರಲ್ಲಿ ಏನು ಮ್ಯಾಮ್. ಇವಾಗ ಫಾರ್ಮಿಂಗಿಂದನೂ ಇಂಪ್ರೂವ್ಮೆಂಟ್ ಇದ್ದರೆ ಅಗ್ರಿಕಲ್ಚರ್ ಇದು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೂ ತುಂಬ ಇಂಪ್ರೂವ್ಮೆಂಟ್ ಐತೆ. ಅದರಿಂದನೂ ಗ್ರೋತ್ ಆಗ್ಬೋದು, ಯಾರಿಗೂ ಗೊತ್ತು. ಏನೇ ಮಗ ಹುಡುಗಿರಿಗೆ 10 ಲಕ್ಷ ಠೇವಣಿ ಮಾಡಬೇಕು ಅಂತ ಹೇಳಿ ರೈತ ಸಂಘಟನೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಸಿದ್ದರಾಮಯ್ಯ ಅವ್ರ ಹತ್ರ. ಏನು ಹೇಳ್ತೀರಿ? ಮಾಡಬೇಕು. ಅದು ಮಕ್ಕಳು ಮದುವೆ ಆಗಬಾರ್ದ ಪಾಪ? ಮಾಡ್ರೆ ಒಳ್ಳೇದಲ್ವಾ? ದುಡ್ಡು ಇರೋರಿಗೆ ಅದೊಂದು ಇದಾಗುತ್ತೆ, ಫಿಕ್ಸೆಡ್ ಮಾಡೋದು ದುಡ್ಡು ಆಗುತ್ತೆ, ಮದುವೆ ಆಗತ್ತರು. ನಾವು ಇಲ್ಲ ಅಂದ್ರೆ ಏನು ಸುಖ ಆಗುತ್ತೆ ಅಲ್ವಾ? ಒದ್ದಾಡ್ತಿದ್ದಾರೆ ಗೊತ್ತಾ?
ನನ್ನ ಮಕ್ಕಳು ಒಬ್ಬ HDFC ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಡೆವಲಪರ್. ಮದುವೆ ಆಗಿದೆ, ಫೇಲ್ಯೂರ್ ಆಗ್ತಾ ಇದೆಯಲ್ಲ. ಎಲ್ಲರೂ ಡೈವರ್ಸ್ ಕೊಟ್ಟೇ ಹೋಗ್ತಾ ಇದ್ದಾರೆ. ಡೈವರ್ಸ್ ಕೊಡೋದು ಹೋಗೋದು, ಹುಡುಗಿರೇ ಥರ ಮಾಡ್ತಾ ಇರುವಾಗ ಏನು ಮಾಡೋಕ್ಕಾಗಲ್ಲ. ಅದು ಚಿನ್ನ ಬೆಳ್ಳಿ ಏನು ಸಿಕ್ಕಾಬಿಟ್ಟೆ ರೇಟ್. ಇದ್ರೊಳಗೆ ಏನು ಮದುವೆ ಮಾಡ್ಬೇಕು, ಏನು ಬಿಡ್ಬೇಕು ಹೇಳ್ರಿ ಅಲ್ವಾ? ಏನು ಮಾಡೋಕ್ಕಾಗೋದಿಲ್ಲ. ಅದೇ ಥರ ಮಾಡಬೇಕು. ಕೊಟ್ಟರು ಒಳ್ಳೇದೇ, ಬಡವ್ರಿಗೆಲ್ಲ ಒಳ್ಳೇದಾಗುತ್ತೆ. ಚಿನ್ನ ತಗೊಳಕ್ಕಾಗುತ್ತೆ 10 ಲಕ್ಷ ಕೊಟ್ಟರೆ. ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ಬೆನಿಫಿಟ್ ಏನು, ಐ ಮೀನ್ ಏನು ಉಪಯೋಗ? ಅಷ್ಟೊಂದು ಪ್ರಾಪರ್ಟಿ ಆಗಲಿ, ಅವ್ರು ಫಾರ್ಮಿಂಗ್ ಮಾಡಿ ಏನು ಯೂಸು? ಎಷ್ಟೊಂದು ಫಾರ್ಮರ್ಸ್ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ತೊಗೊಂಡಿರೋ ಲೋನು ಇಟ್ ವಿಲ್ ಬಿ 3-4 lakhs ಅಷ್ಟೇ. ಆದರೆ ಅವರು ಬ್ಯಾಂಕ್ ಅವರು ಅದನ್ನ ಸಬ್ಸಿಡಿನೇ ಕೊಡಲ್ಲ, ಸಬ್ಸಿಡಿ ಅಂತಾರೆ, ಕೊಡೋದಿಲ್ಲ. ಎಷ್ಟೊಂದು ಸರಿ ಆ ಲೋನ್ನ ಇವ್ರು ತೀರಿಸೋದಕ್ಕೆ ಇಟ್ ವಿಲ್ ಟೇಕ್ 15-20 years ಫಾರ್ 3 lakhs. ರೈತರ ಪರ ನಿಲ್ತೀನಿ. ಯಾಕೆ ಅಂದ್ರೆ ರೈತ ಈ ದೇಶದ ಬೆನ್ನೆಲುಬು. ಅವನು 1 ವರ್ಷ ನಾನು ನೇಗಲ್ ಮುಟ್ಟಲ್ಲ, ಬೆಳೆ ಬೆಳೆಯಲ್ಲ ಅಂತಂದ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತೆ. ಡ್ರೈವರ್ಗಳು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.